ಓಕೆ, ಈ ಒಂದು ಜರ್ನಿ ಇವತ್ತು ಚಂದನ್ ಸಾಥ್ ಕೊಟ್ಟಿದ್ದು ಇಟ್ ಇಸ್ ಹಿತೇಶ್. ಐ ಥಿಂಕ್ ಈ ಒಂದು ಸಂಭ್ರಮದಲ್ಲಿ ಹಿತೇಶ್ ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗುತ್ತಾ? ಹಿತೇಶ್ ಮಾಡಿದ್ದೀನಿ, ನೋಡೋಣ, ಫಿಂಗರ್ ಕ್ರಾಸ್. ಓಕೆ ಕುಕ್ಸ್, ಸಮಯ ಮುಗಿತಾ ಇದೆ. ಇನ್ 5, 4, 3, 2 and 1. ಓಕೆ, ಟಿಕೆಟ್ ಟು ಫಿನಾಲೆ ಎರಡನೇ ಹಂತದ ಕುಕಿಂಗ್ ಕೂಡ ಮುಗ್ದಿದೆ. 4 ಕುಕ್ಕುಗಳು ಸ್ವೀಟ್ ನ ಮಾಡಿದ್ದಾರೆ, ಬೇರೆ ಬೇರೆ ತರದ ಸ್ವೀಟ್ ನ ಮಾಡಿದ್ದಾರೆ. ಈಗ ಈ 4 ಜನ ಮಾಡಿರುವಂತ ಸ್ವೀಟ್ ನ ನಮ್ಮ ಜಡ್ಜಸ್ ಟೇಸ್ಟ್ ಮಾಡಿ ಅದ್ರಲ್ಲಿ ಯಾರು ಅದ್ಭುತವಾಗಿ ಸ್ವೀಟ್ ನ ಮಾಡಿದಾರೋ ಅವರಿಗೆ ಟಿಕೆಟ್ ಟು ಫಿನಾಲೆಯ ಮೊದಲನೇ ಫೈನಲಿಸ್ಟ್ ನಮ್ಮ ಜಡ್ಜಸ್ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಕೊಡ್ತಾರೆ. ಅದ್ ಯಾರು ಹಾಕ್ತಾರೆ ಅಂತ ತಿಳ್ಕೊಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಅವ್ರು ಮಾಡಿರುವಂತ ಸಿಹಿಯನ್ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಶರ್ಮಿತಾ. ಓಕೆ, 4 ಜನ ಅವ್ರು ಮಾಡಿರುವಂತ ಸಿಹಿಯನ್ನ ತಂದಿಟ್ಟಾಗಿದೆ. ಈಗ ನಮ್ಮ ಜಡ್ಜಸ್ ಟೇಸ್ಟಿಂಗ್ ಮಾಡಿ ಡಿಸಿಷನ್ ನ ತಗೊಳ್ಬೇಕು. ಚಂದ್ರಣ್ಣ, ನೀವು ಮಾಡಿದ್ದು ಕೋಕೋನಟ್ ಹಲ್ವಾ ಅಂತ. ಸಕ್ಕರೆ ಹಾಕಿದ್ರೆ ಬೆಲ್ಲ ಹಾಕಿದ್ರಿ. ಓಕೆ, ಒಳ್ಳೆ ಹಲ್ವಾ. ಬಟ್ ಹಲ್ವಾ ಅಂದ್ರೆ ಸ್ವಲ್ಪ ಆ ಚೂವಿನೆಸ್, ಕುಕ್ ಬೇಯಿಸಿರೋದು ತುಪ್ಪಲ್ಲಿ ಇನ್ನ ಸ್ವಲ್ಪ ಕುಕ್ ಆಗ್ಬೇಕು ಅನ್ಸ್ತಾ ಇದೆ. ಅದನ್ನ ಒಂದ್ ಹಲ್ವಾ ಅಂದ್ರೆ ಆ ಶುಗರ್ ಕ್ಯಾರಮಲೈಸ್ ಆಗಿ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಆಚೆ ಬರಬೇಕು. ಅದಕ್ಕೆ ಇನ್ನ ಒಂದ್ 2-3 ನಿಮಿಷ ನೀವು ಹಿಟ್ಟಿದ್ರೆ ಓಕೆ. ಚಂದ್ರಣ್ಣ, ನನಗೇನ್ ತೀರಾ ಅಂತ ಫಾಲ್ಟ್ ಅಂತ ಏನು ಅನ್ನಿಸ್ತಾ ಇಲ್ಲ. ನನಗೆ ಅನ್ನಿಸ್ತಾ ಇರೋದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ರುಚಿ ಎಷ್ಟು ಬೆಟರ್ ಆಗಿದೆ ಅಂತ ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಸ್ವೀಟ್ ನ ಪರಿಗಣಿಸ್ತಾ ಇದ್ದೀನಿ. ಓಕೆ. ಸೊ ರಘು, ನೀವು ರವಾ ಲಡ್ಡು ಮಾಡಿದ್ರಿ. ರವಾ ಸ್ವಲ್ಪ ಇಟ್ಸ್ ನಾಟ್ 100% ಕುಕ್ಡ್, ಸೊ ಸ್ವಲ್ಪ ಕ್ರಂಚಿನೆಸ್ ಇದೆ. ಇನ್ನ ಸ್ವಲ್ಪ ನೀವು ಸಾಟೆ ಮಾಡಿಬಿಟ್ಟು ಮಾಡಿದ್ರೆ ಇಟ್ ವಿಲ್ ಬಿ ಅ ಸ್ಮೂದರ್ ಟೆಕ್ಸ್ಚರ್. ಇಟ್ ಕುಡ್ ಬಿ ಎ ಬೆಟರ್ ಟೆಕ್ಸ್ಚರ್ ಅಂತ. ಸ್ವಲ್ಪ ಮೇ ಬಿ ಇನ್ 4-5 ಮಿನಿಟ್ಸ್ ನಿಮ್ಗೆ ಸಿಕ್ಕಿದ್ರೆ ಯು ಬೀನ್ ಇನ್ ಅ ಬೆಟರ್ ಪ್ಲೇಸ್. ಓಕೆ, ಮೇಲೆ ಕೋಕೋನಟ್ ಹಾಕಿರೋದು ಆಲ್ ದಟ್ ಇಸ್ ನೈಸ್, ಚೆನ್ನಾಗಿ ಶೇಪ್ ಹಿಡಿತಾ ಇದೆ. ಬಟ್ ದ ರವಾ ಇಸ್ ಸ್ಲೈಟ್ಲಿ ಅಂಡರ್ ಕುಕ್ಡ್. ರವೆ ಉಂಡಿಲಿ ತುಂಬಾ ನಮಗೆ ಇಷ್ಟ ಆಗೋದೆ ಅದರಲ್ಲಿರೋ ರವೆ, ಅದ್ರೊಳಗಡೆ ಬ್ಲೆಂಡ್ ಆಗಿರುವಂತ ತುಪ್ಪ. ರವೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದ್ದಿದ್ರೆ ಆ ತುಪ್ಪ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿರೋದು, ರವೆನ ಇನ್ನೊಂದ್ ಚೆನ್ನಾಗಿ ಹುರಿದಿದ್ದಿದ್ರೆ ಚೆನ್ನಾಗಿರೋದು. ಅಷ್ಟು ಸಣ್ಣ ವ್ಯತ್ಯಾಸ ಅಷ್ಟೇ. ನೈಸ್ ಥಾಟ್. I like the capsicum to be cooked a little more, where aroma capsicum du barbardu, halwa du barbeku. Right. Okay, I would prefer for you to take it just a little more. ನಾವು ಒಂದ್ 2-3 ಸರಿ ಮತ್ತೆ ಟೇಸ್ಟ್ ಮಾಡಿದ್ವಿ. ಆ ಸ್ಮೆಲ್ ಬರ್ತಾ ಇರೋದು ನೀವು ಸರ್ವ್ ಮಾಡಿದಿರಲ್ಲ ಕ್ಯಾಪ್ಸಿಕಮ್ ಅದರಿಂದಾನ ಅಥವಾ ಇನ್ನು ಪೂರ್ತಿ ಕುಕ್ ಆಗದೆ ಇರೋ ಕ್ಯಾಪ್ಸಿಕಮ್ ಇಂದಾನ ಅಂತ. ನಮಗೆ
ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು ಟೇಸ್ಟ್ ಮಾಡಿದಾಗ. ಓಕೆ ಕ್ಯಾಪ್ಸಿಕಮ್ ಇನ್ನೊಂದ್ ಸ್ವಲ್ಪ ಕುಕ್ ಆಗ್ಬೇಕಾಗಿತ್ತು ಅಂತ. ಓಕೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ವಿ. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಚಂದನ್ ಇದೇನಿದು Sir, ghee, sir. ಬರೀ ghee. Yeah, just ghee. So I'm not gonna attack. Yeah, yeah. ಸೊ ಮೆಲ್ಟ್ ಇನ್ ದ ಮೌತ್ ಮೈಸೂರ್ ಪಾಕ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನಿಮ್ದ್ರಲ್ಲಿ ಟೆಕ್ಸ್ಚರ್ ಸ್ಲೈಟ್ಲಿ ಹಾರ್ಡ್. ಅಕಸ್ಮಾತ್ ನೀವು 80% ಘೀ 20% ಆಯಿಲ್ ಹಾಕ್ಬಿಟ್ಟು ಮಾಡಿದ್ರೆ Okay. ತುಂಬಾ ಸಾಫ್ಟ್ ಆಗಿ ಆಲ್ಮೋಸ್ಟ್ ಲೈಕ್ ಒಂದು ಟೂತ್ ಪೇಸ್ಟ್ ಇದ್ದಂಗೆ ಸಾಫ್ಟ್ ಆ ಟೆಕ್ಸ್ಚರ್ ಬರ್ತಾ ಇತ್ತು. ಕಡ್ಲೆ ಹಿಟ್ಟು ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದೆ, ಆ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಸಿಹಿ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಟೂ ಸ್ವೀಟ್, ಇಟ್ ವಾಸ್ ನಾಟ್ ಬ್ಲ್ಯಾಂಡ್. ಬಟ್ ಫಾರ್ ಮೀ ಮೈಸೂರ್ ಪಾಕ್ ಅಂದ್ರೆ ಡಿಸ್ಇಂಟಿಗ್ರೇಟ್, ವೆರಿ ಕ್ಲೋಸ್ ಬಟ್ ನಾಟ್ 100% ಅಂತ. ಸ್ವೀಟ್ಗಳಲ್ಲಿ ಅಥವಾ ತುಂಬಾ ಓವರ್ ಸ್ವೀಟ್ ಆಗ್ಬಿಡುತ್ತೆ ಕೆಲವೊಂದ್ಸರಿ ಮೈಸೂರ್ ಪಾಕಲ್ಲಿ. ಆ ಥರ ಇಲ್ಲದೆ ಇವು ವೆಲ್ ಬ್ಯಾಲೆನ್ಸ್ಡ್ ಸ್ವೀಟ್ ಮೈಸೂರ್ ಪಾಕಲ್ಲಿ. ತುಂಬಾ ಏನ್ ಫಾಲ್ಟ್ ಇಲ್ಲ, ಬಟ್ ಸ್ವಲ್ಪ ಹಾರ್ಡ್ ಆಗಿದೆ ನಾವು ಟೆಕ್ಸ್ಚರ್. ಸೊ ಕಾಮೆಂಟ್ಸ್ ಅಂತೂ ಸಿಕ್ಕಿದೆ, ಆದ್ರೆ ಈಗ ಈ 4 ಜನರಲ್ಲಿ ಯಾರ ಕುಕ್ ಆಫ್ ದ ವೀಕ್ ಅಂಡ್ ಕುಕ್ ಆಫ್ ದ ವೀಕ್ ಆಗ್ತಿರುವಂತ ಕುಕ್ಗೆ ಸಿಕ್ತಿದೆ ಫಿನಾಲೆಗೆ ಎಂಟ್ರಿ ತಗೊಳ್ಳೋದಕ್ಕೆ ಮೊದಲನೆಯ ಟಿಕೆಟ್. ಅಂಡ್ ಆ ಟಿಕೆಟ್ ಯಾರ ಪಾಲಾಗ್ತಿದೆ ಅಂತ ಈಗ ನಮ್ಮ ಜಡ್ಜಸ್ ತಿಳಿಸ್ಕೊಡ್ತಾರೆ. ಮೊದಲನೇ ಫೈನಲಿಸ್ಟ್ ಆಗಿ ಟಿಕೆಟ್ ನ ಪಡ್ಕೊಳ್ತಾ ಇರುವಂತ ಫೈನಲಿಸ್ಟ್ ಯಾರು? ಮೊದಲನೇ ಫೈನಲಿಸ್ಟ್ ಆಗಿ ಟಿಕೆಟ್ ನ ಪಡ್ಕೊಳ್ತಾ ಇರುವಂತ ಫೈನಲಿಸ್ಟ್ ಯಾರು? ಚಂದನ್, ಕಂಗ್ರಾಚುಲೇಷನ್. ಚಂದನ್, ಹೇಳಿ. ಸೀಸನ್ 1 ಮೊದಲನೇ ಕುಕ್ ಆಫ್ ದ ವೀಕ್ ತಗೊಂಡಿದ್ದು ನೀವು, ಹಾಗೆ ಮೊದಲನೇ ಫೈನಲಿಸ್ಟ್ ಆಗಿರೋದು ಕೂಡ ನೀವು. ವೆರಿ ವೆರಿ ಕಂಗ್ರಾಚುಲೇಷನ್. ಜಸ್ಟ್ ಹೇಳ್ತಾ ಇದ್ರಿ ಅದಾದರೆ ಒಂದ್ ಖುಷಿ ಇರುತ್ತೆ, ಯಾವಾಗ್ಲೂ ಜನ ನೆನಪಲ್ಲಿ ಇಟ್ಕೊಳ್ತಾರೆ ಅಂತ. ಈಗ ನೆನಪಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನೇ ತಾವು ಮಾಡಿದಿರಾ, ಎಷ್ಟು ಖುಷಿ ಆಗ್ತದೆ? ಗೊತ್ತಿಲ್ಲ. ಮಗ, ಅಳು ಮಗ. ಇಲ್ಲ, ತುಂಬಾ ಖುಷಿ ಆಗ್ತದೆ. ಅದೇ ಹೇಳ್ತಾ ಇದ್ನಲ್ಲ, ಮೋಸ್ಟ್ಲಿ ಈಗ ಇನ್ನೊಂದು ರೌಂಡ್ ಆಫ್ ಕುಕಿಂಗ್ ಅಲ್ಲಿ ಬೇರೆ ಏನಾದ್ರು ಬಂದಿದ್ರೆ ಮೋಸ್ಟ್ಲಿ ಐ ಥಿಂಕ್ ಇವ್ರೆ ಎಕ್ಸೆಲ್ ಆಗ್ತಿದ್ರು. ಸಿನ್ಸ್ ಡಿಸರ್ಟ್ಸ್ ವಾಸ್ ಮೈ ಫೋರ್ಟೆ, ಒಂದ್ ಸ್ವಲ್ಪ ಐ ಕುಡ್ ಡೂ ಇಟ್. ಸೊ ಐಮ್ ಹ್ಯಾಪಿ, ಖುಷಿ ಆಗ್ತದೆ. ವೆರಿ ವೆರಿ ನೈಸ್. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ನಮ್ಮ ವೈಟ್ ಗೋಲ್ಡ್ ಅವರ ಕಡೆಯಿಂದ ನಮ್ಮ ಚಂದನ್ ಅವರಿಗೆ ಸಿಗ್ತಿದೆ 15,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗೋಲ್ಡನ್ ಕ್ಯಾಪ್. ಕಂಗ್ರಾಚುಲೇಷನ್. ಓಕೆ, ಈ ಒಂದು ಜರ್ನಿ ಇವತ್ತು ಚಂದನ್ ಸಾಥ್ ಕೊಟ್ಟಿದ್ದು ಇಟ್ ಇಸ್ ಹಿತೇಶ್. ಐ ಥಿಂಕ್ ಈ ಒಂದು ಸಂಭ್ರಮದಲ್ಲಿ ಹಿತೇಶ್ ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಲ್ಲ. ಹಿತೇಶ್, ಚಂದನ್ ಅವರಿಗೆ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ನಮ್ಮ
ಚಂದನ್ ಹಾಗೂ ಅವರ ಕ್ವಾಟ್ಲೆ ಹಿತೇಶ್ ಅವರಿಗೆ ಸಿಗ್ತದೆ 1 2 3 ನೂಡಲ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಓಕೆ, ಚಂದನ್ ಹಾಗೂ ಹಿತೇಶ್ ಅವರಿಗೆ ಸಿಗ್ತದೆ ಕ್ವಾಲಿಟಿ ಮಸಾಲಾ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಚಂದನ್ ಹಾಗೂ ಹಿತೇಶ್ ಅವರಿಗೆ ಸಿಗ್ತದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ನಮ್ಮ ಚಂದನ್ ಅವರಿಗೆ ಸಿಗ್ತಿದೆ ಸ್ವಸ್ತಿಕ್ಸ್ ತುಪ್ಪ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. ನಮ್ಮ ಚಂದನಂತಹ ಬರೀಟೋ ಹಾಗೂ ಪೈನಾಪಲ್ ಆಗ್ತಿದೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಡಿಶ್ ಆಫ್ ದ ವೀಕ್. ಮತ್ತೊಮ್ಮೆ ಕಂಗ್ರಾಚುಲೇಷನ್. ನಮ್ಮ ಚಂದನ್ ಅವರ ಈ ಗ್ರ್ಯಾಂಡ್ ಡೇ ಪರ್ಫಾರ್ಮೆನ್ಸ್ ಗೆ ಮರಿನೋ ಲ್ಯಾಮಿನೇಟ್ಸ್ ಅವರ ಸಿಗ್ತಿದೆ ಈ ಟ್ರೋಫಿ. ಕಂಗ್ರಾಚುಲೇಷನ್ಸ್. ಫಿನಾಲೆಗೆ ಆಲ್ರೆಡಿ ಹೋಗ್ಬಿಟ್ಟಿದ್ದೀರಾ. ಈಗ ಫಿನಾಲೆಗೆ ನಿಮ್ಮ ಪ್ರಿಪರೇಷನ್ಸ್ ತಯಾರಾಗ್ಲಿ. ಹಾಗೆ ನೆಕ್ಸ್ಟ್ ವೀಕ್ ಕೂಡ ನಿಮ್ ಕಡೆಯಿಂದ ಅದ್ಭುತವಾದ ಡಿಶ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಮುಂದಿನ ವಾರ ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಿದೆ ಪ್ರೀ ಫಿನಾಲೆಯ ಈ ಪ್ರೀ ಫಿನಾಲೆ ಸಂಭ್ರಮದಲ್ಲಿ ಸಿಗೋಣ, ಮತ್ತಷ್ಟು ನಗಣ. ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ರುಚಿ ರುಚಿಯಾದ ಊಟವನ್ನ ನಮ್ಮ ಜಡ್ಜಸ್ಗೆ ಉಣಿಸಿ ಬಡಿಸೋಣ ಅಂತ ಹೇಳ್ತಾ ಪ್ರೀ ಫಿನಾಲೆಯಲ್ಲಿ ನಾವು ಮತ್ತೆ ನಿಮ್ ಎಲ್ರಿಗೂ ಸಿಗ್ತೀವಿ. ಇದು ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲಾ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ಮುಂದಿನ ವಾರ ಸಿಗೋಣ. ಪ್ರೀ ಫಿನಾಲೆ ವೀಕ್ ಎಲ್ಲ ನಿಮ್ಗೆ ಸಿಗ್ತೀವಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.